ಭದ್ರಾವತಿಯಲ್ಲಿ ಬೀಳುವ ಒಂದೊಂದು ವೋಟು ಅದು ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ, ಅದು ಜನರ ಆಸೆ ಆಕಾಂಕ್ಷೆಗಳು, ಈಡೇರದ ಭರವಸೆಗಳ ಕಥೆಯನ್ನ ಹೇಳುತ್ತೆ. ಅವರ ತಾಳ್ಮೆ ಎಷ್ಟಿದೆ ಅಂತ ತೋರಿಸುತ್ತೆ. ಬನ್ನಿ, ಇವತ್ತು ನಾವು ಡೇಟಾ ಬಳಸಿ ಆ ಕಥೆಯನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ, ಆಡಳಿತಕ್ಕೆ ಒಂದು ಹೊಸ ದಾರಿ ಹುಡುಕೊಳ್ಳ. ಸರಿ, ಹಾಗಾದ್ರೆ ನಾವಿವತ್ತು ಏನ್ ಮಾಡ್ತೀವಿ? ಮೊದಲು ಕ್ಷೇತ್ರದ ಜನರ ನಾಡಿಮಿಡಿತ ಹೇಗಿದೆ ಅಂತ ನೋಡೋಣ. ಆಮೇಲೆ ಎಲೆಕ್ಷನ್ ನಂಬರ್ಗಳ ಹಿಂದೆ ಅಡಗಿರೋ ಅಸಲೀ ಕಥೆಯನ್ನ ತಿಳ್ಕೊಳ್ಳೋಣ. ಜನರ ಕೋಪಕ್ಕೆ, ಅಸಮಾಧಾನಕ್ಕೆ ಕಾರಣ ಏನು ಅಂತ ಪತ್ತೆ ಮಾಡಿ ಅದರಿಂದ ನಾವೇನ್ ಕಲಿಬಹುದು ಅಂತಾನೂ ನೋಡೋಣ. ಕೊನೆಗೆ ಭವಿಷ್ಯಕ್ಕೆ ಒಂದು ಕ್ಲಿಯರ್ ಆದ, ಕೆಲ್ಸಕ್ಕೆ ಬರುವೊಂದು ಗವರ್ನೆನ್ಸ್ ಬ್ಲೂಪ್ರಿಂಟ್ ಬಗ್ಗೆ ಮಾತಾಡೋಣ. ಓಕೆ, ಹಾಗಾದ್ರೆ ಶುರು ಮಾಡೋಣ. ನೋಡಿ, ಯಾವುದೇ ರಾಜಕೀಯ ವಿಶ್ಲೇಷಣೆ ಮಾಡೋಕ್ಕೂ ಮುಂಚೆ ಆ ಜಾಗದ ಆ ಮಣ್ಣಿನ ಗುಣವನ್ನ, ಅಲ್ಲಿನ ಜನರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಸೊ ಭದ್ರಾವತಿ ಅಂದ್ರೆ ನಿಜಕ್ಕೂ ಏನು? ಭದ್ರಾವತಿ ಅಂದ್ರೆ ಒಂದೇ ಅಲ್ಲ, ಅಲ್ಲಿ ಎರಡು ಬೇರೆ ಬೇರೆ ಪ್ರಪಂಚಗಳಿವೆ. ಒಂದು ಕಡೆ ಫ್ಯಾಕ್ಟ್ರಿಗಳಿಂದಾಗಿ ಉಕ್ಕಿನ ನಗರಿ ಅಂತಾನೆ ಫೇಮಸ್ ಆಗಿರೋ ಸಿಟಿ, ಇನ್ನೊಂದು ಕಡೆ ಹಚ್ಚ ಹಸಿರಿನ ಹೊಲಗಳಿರೋ ಹಳ್ಳಿಗಳು. ಇಲ್ಲಿನ ಬಹುತೇಕ ಜನ ಅಂದ್ರೆ ಸುಮಾರು 55% ಹೆಚ್ಚು ಜನ ಇರೋದು ಹಳ್ಳಿಗಳಲ್ಲೇ. ಈ ಸಿಟಿ ಹಳ್ಳಿ ನಡುವಿನ ವ್ಯತ್ಯಾಸ ಇದೆಯಲ್ವಾ, ಅದೇ ಇಲ್ಲಿನ ರಾಜಕೀಯದ ಬಹುದೊಡ್ಡ ಸವಾಲು. ಈಗ ಇಲ್ಲಿನ ಸೋಷಿಯಲ್ ಸ್ಟ್ರಕ್ಚರ್ ನೋಡೋಣ. ನೋಡಿ, ಇಲ್ಲಿ ಪರಿಶಿಷ್ಟ ಜಾತಿಯವರ ಪಾಲು ಸುಮಾರು 22%. ಇದು ಪಾಲಿಟಿಕ್ಸ್ನಲ್ಲಿ ತುಂಬಾನೇ ಡಿಸೈಡಿಂಗ್ ಫ್ಯಾಕ್ಟರ್. ಇದರ ಜೊತೆಗೆ ಲಿಂಗಾಯತ, ಒಕ್ಕಲಿಗ ಮತ್ತು ಮುಸ್ಲಿಂ ಸಮುದಾಯಗಳು ಪ್ರಬಲವಾಗಿಯೇ ಇವೆ. ಇಷ್ಟೆಲ್ಲ ವೈವಿಧ್ಯತೆ ಇರೋದ್ರಿಂದ ಇಲ್ಲಿನ ರಾಜಕೀಯ ಲೆಕ್ಕಾಚಾರಗಳು ತುಂಬಾನೇ ಕಾಂಪ್ಲೆಕ್ಸ್ ಆಗಿರುತ್ತೆ. ಡೆವಲಪ್ಮೆಂಟ್ ಗ್ಯಾಪ್ ಇದೇ ಇಲ್ಲಿರೋ ಅತಿದೊಡ್ಡ ಸಮಸ್ಯೆ. ಅಂದ್ರೆ ಏನ್ ಗೊತ್ತಾ, ಲೀಡರ್ಗಳು ಕೊಡೋ ಮಾತುಗಳಿಗೂ ಜನರ ದಿನನಿತ್ಯದ ಬದುಕಿಗೂ ಅಜಗಜಾಂತರ ವ್ಯತ್ಯಾಸ. ಇದೇ ಗ್ಯಾಪ್ ಇದೆಯಲ್ಲ, ಜನರ ಅಸಮಾಧಾನಕ್ಕೆ ಮುಖ್ಯ ಕಾರಣ. ಹಾಗಾದ್ರೆ ಈ ಗ್ಯಾಪ್ ಯಾಕೆ ಬಂತು? ಯೋಚನೆ ಮಾಡಿ. ರೈತರಿಗೆ ಎಲ್ಲಾ ಕಾಲದಲ್ಲೂ ಓಡಾಡೋಕೆ ಸರಿಯಾದ ರೋಡ್ ಇದೆಯಾ? ಇಲ್ಲ. ಇವತ್ತಿಗೂ 30% ಮನೆಗಳಿಗೆ ನಲ್ಲಿಯಲ್ಲಿ ನೀರು ಬರ್ತಿಲ್ಲ. VISL ಫ್ಯಾಕ್ಟರಿ ಮುಚ್ಚಿದ ಮೇಲೆ ಹುಡುಗರಿಗೆ ಕೆಲಸವೇ ಇಲ್ಲ. ಎಜುಕೇಷನ್ ಇದೆ, 80% ಜನ ಓದಿದ್ದಾರೆ, ಆದರೆ ಕೈಗೆ ಕೆಲಸ ಇಲ್ಲ. ನೋಡಿ, ಭಾರತದ ಸಂವಿಧಾನದ ಮೂಲ ಆಶಯವೇ ಪ್ರತಿಯೊಬ್ಬ ಪ್ರಜೆಗೂ ಘನತೆಯಿಂದ ಬದುಕುವ ಹಕ್ಕನ್ನು ನೀಡುವುದು. ಉತ್ತಮ ರಸ್ತೆ, ಕುಡಿಯುವ ನೀರು, ಉದ್ಯೋಗ ಇವೆಲ್ಲ ಕೇವಲ ಸೌಲಭ್ಯಗಳಲ್ಲ, ಅವು ಘನತೆಯ ಬದುಕಿನ ಭಾಗ. ಸರಿ, ಜನರ ಕಷ್ಟ ಸುಖಗಳ ಬಗ್ಗೆ ಮಾತಾಡಿದ್ದಾಯ್ತು. ಈಗ ನೇರವಾಗಿ ನಂಬರ್ಸ್ ಕಡೆಗೆ ಬರೋಣ. ಯಾಕಂದ್ರೆ ನಂಬರ್ಸ್ ಸುಳ್ಳು ಹೇಳಲ್ಲ. 2018 ಮತ್ತು 2023ರ ಎಲೆಕ್ಷನ್ ರಿಸಲ್ಟ್ಸ್ ಭದ್ರಾವತಿಯಲ್ಲಿ ಪೊಲಿಟಿಕಲ್ ಟ್ರೆಂಡ್ ಯಾವ ದಿಕ್ಕಿಗೆ ಹೋಗ್ತಿದೆ ಅಂತ ನಮಗೆ ಕ್ಲಿಯರ್ ಆಗಿ ತೋರಿಸುತ್ತೆ. ಇಲ್ಲಿ ನೋಡಿ, ಇದೊಂದು ಶಾಕಿಂಗ್ ಡೇಟಾ. 2018ರಲ್ಲಿ ಗೆದ್ದ ಅಭ್ಯರ್ಥಿಗೆ 75,000ಕ್ಕೂ ಹೆಚ್ಚು ವೋಟ್ ಬಂದಿತ್ತು. ಆದರೆ 2023ಕ್ಕೆ ಬರ್ತಿದ್ದ ಹಾಗೆ ಅದು 66,000ಕ್ಕೆ ಇಳಿದಿದೆ. ಅಂದ್ರೆ ನೇರವಾಗಿ 9,000 ವೋಟುಗಳು ಕಡಿಮೆ ಆಗಿವೆ. ಗೆಲುವಿನ ಮಾರ್ಜಿನ್ ಕೂಡ 11,000ದಿಂದ ಕೇವಲ 2,000 ಚಿಲ್ಲರೆಗೆ ಬಂದು ನಿಂತಿದೆ. ಇದು ಜನರ ಸಪೋರ್ಟ್ ಕಡಿಮೆ ಆಗ್ತಿರೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದಾದ್ರೆ 7.7% ಇದ್ದ ವಿಕ್ಟ್ರಿ ಮಾರ್ಜಿನ್ ಈಗ ಕೇವಲ 1.78%ಗೆ ಬಂದು ನಿಂತಿದೆ. ಅಂದ್ರೆ ಕೂದಲೆಳೆ ಅಂತರದ ಗೆಲುವು ಅಷ್ಟೇ. ಇದನ್ನ ಗೆಲುವು ಅನ್ನೋಕ್ಕಿಂತ ಹೆಚ್ಚಾಗಿ ನೆಕ್ಸ್ಟ್ ಎಲೆಕ್ಷನ್ಗೆ ಒಂದು ದೊಡ್ಡ ವಾರ್ನಿಂಗ್ ಬೆಲ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಕಡಿಮೆ ಆದ ವೋಟುಗಳು ಎಲ್ಲಿಗೆ ಹೋದ್ವು? ಈ ಚಾರ್ಟ್ ನೋಡಿ ಕತೆ ಕ್ಲಿಯರ್ ಆಗುತ್ತೆ. ಹಾಲಿ ಶಾಸಕರ ವೋಟ್ ಶೇರ್ ಸುಮಾರು 7% ಡ್ರಾಪ್ ಆಗಿದೆ. ಅತ್ತ ಕಡೆ ಬಿಜೆಪಿಯ ವೋಟ್ ಶೇರ್ ಸುಮಾರು 8% ಜಾಸ್ತಿ ಆಗಿದೆ. ಅಂದ್ರೆ ವೋಟುಗಳು ನೇರವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗಿವೆ. ಇದು ಕ್ಷೇತ್ರದ ರಾಜಕೀಯದಲ್ಲಿ ಆಗ್ತಿರೋ ಒಂದು ಮೇಜರ್ ಚೇಂಜ್ ಅಂತಾನೆ ಹೇಳ್ಬೇಕು. ಇಲ್ಲಿಯವರೆಗೆ ರಿಸಲ್ಟ್ ಏನು ಅಂತ ನೋಡಿದ್ವಿ. ಈಗ ಯಾಕೆ ಹೀಗಾಯ್ತು ಅಂತ ಆಳವಾಗಿ ನೋಡೋಣ. ಜನರ ಈ ಅಸಮಾಧಾನದ ಹಿಂದೆ 4 ಮುಖ್ಯ ಕಾರಣಗಳಿವೆ. ಅದನ್ನ ಈಗ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಜನರ ಈ ಅಸಮಾಧಾನಕ್ಕೆ 4 ರೂಟ್ ಕಾಸ್ ಇದೆ. 1, ವೆಲ್ಫೇರ್ ಫಟೀಗ್ ಅಂದ್ರೆ ಕಲ್ಯಾಣ ಯೋಜನೆಗಳ ಬಗ್ಗೆ ಜನರಿಗಿರೋ ಆಯಾಸ. 2, ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್, ರಸ್ತೆ, ನೀರು, ಕರೆಂಟ್. 3, ಯುವಕರಿಗೆ ಕೆಲಸ ಇಲ್ಲ. 4, ಸರ್ಕಾರಿ ಆಫೀಸ್ಗಳಲ್ಲಿ ಜನರನ್ನ ಅಲೆದಾಡಿಸೋದು, ಭ್ರಷ್ಟಾಚಾರ. ಈ 4 ಸೇರಿ ಇಡೀ ವಾತಾವರಣವನ್ನೇ ಹಾಳು ಮಾಡಿವೆ. ಜನರು ಏನಂತಾರೆ ಗೊತ್ತಾ? ಇದನ್ನೆಲ್ಲ ನಾವು ಎಷ್ಟೋ ಸಾರಿ ಕೇಳಿದೀವಿ. ಈ ಒಂದೇ ಒಂದು ಮಾತು ಸಾಕು ವೆಲ್ಫೇರ್ ಫಟೀಗ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ಎಲೆಕ್ಷನ್ ಬಂದಾಗೆಲ್ಲ ಭಾಗ್ಯ, ಸಬ್ಸಿಡಿ ಅಂತ ಭರವಸೆ ಕೊಡ್ತಾರೆ, ಆದರೆ ರಿಯಾಲಿಟಿ ಬೇರೆನೇ ಇರುತ್ತೆ. ಈ ಮಾತಿಗೂ ವಾಸ್ತವಕ್ಕೂ ಇರೋ ಗ್ಯಾಪ್ ಜಾಸ್ತಿ ಆದಾಗ ಜನರಿಗೆ ಸಿಸ್ಟಮ್ ಮೇಲಿನ ನಂಬಿಕೆಯೇ ಹೊರಟೋಗುತ್ತೆ. ಜನರ ಸಮಸ್ಯೆಗಳು ಬರೀ ಪೇಪರ್ ಮೇಲಿಲ್ಲ, ಅವರ ದಿನನಿತ್ಯದ ಬದುಕಲ್ಲೇ ಇದೆ.
ಸಿಟಿಯಲ್ಲಿ ಸ್ವಲ್ಪ ಮಳೆ ಬಂದ್ರೆ ಸಾಕು, ರಸ್ತೆ ತುಂಬಾ ನೀರು, ಎಲ್ಲೆಲ್ಲೂ ಕಸ. ಹಳ್ಳಿಗಳ ಕಥೆನೂ ಅಷ್ಟೇ. ಕುಡಿಯೋ ನೀರಿಗೆ ಪೈಪ್ಲೈನ್ ಇಲ್ಲ, ಮಳೆಗೆ ರೋಡ್ ಹಾಳಾಗಿದೆ. ಯೂತ್ಸಿಗೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇಲ್ಲ, ಹೆಣ್ಮಕ್ಳಿಗೆ ಅಂಗನವಾಡಿಗಳೂ ಸರಿಯಾಗಿಲ್ಲ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕಾಣೋ ಪ್ರತಿಯೊಂದು ಸಮಸ್ಯೆಯೂ ಒಂದೊಂದು ವೋಟಾಗಿ ಬದಲಾಗುತ್ತೆ. ಸರಿ, ಈ ಪ್ಯಾಟರ್ನ್ಗಳಿಂದ ನಾವು ಏನ್ ಕಲಿಬಹುದು? ಭದ್ರಾವತಿಯಲ್ಲಿ ದಾರಿ ತಪ್ಪಿದ್ರೆ ಸರಿಯಾದ ದಾರಿ ಯಾವುದು? ಕೆಲವೊಮ್ಮೆ ಉತ್ತರ ನಮ್ಮ ಅಕ್ಕಪಕ್ಕದಲ್ಲೇ ಇರುತ್ತೆ. ಒಂದು ಸಕ್ಸೆಸ್ ಕೇಸ್ ಸ್ಟಡಿಗಾಗಿ ಪಕ್ಕದ ಶಿಕಾರಿಪುರ ಕ್ಷೇತ್ರದ ಕಡೆ ಒಮ್ಮೆ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಭದ್ರಾವತಿಯ ಈ ಸ್ಲೈಡ್ ನೋಡಿ. ಇದು ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳುತ್ತೆ. ಬಿಜೆಪಿಗೆ ವೋಟ್ ಶೇರ್ ಜಾಸ್ತಿ ಆದರೂ ಅವರ ಕ್ಯಾಂಡಿಡೇಟ್ ಹೊರಗಿನವರು ಅನ್ನೋ ಒಂದು ಮಾತಿತ್ತು. ಅಂದ್ರೆ ಅವ್ರನ್ನ ಮತ್ತೆ ಜನ ಗೆಲ್ಲಿಸ್ತಾರಾ ಅನ್ನೋ ಚಾನ್ಸ್ ತುಂಬಾನೇ ಕಡಿಮೆ ಇತ್ತು. ಇದರಿಂದ ನಾವು ಕಲಿಬೇಕಾದ ಪಾಠ ಒಂದೇ: ಪಾರ್ಟಿ ಬೆಳೆಯೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಜನರಿಗೆ ಹತ್ರವಾಡಿರೋ, ಜನ ಒಪ್ಕೊಳ್ಳೋಂಥ ಲೋಕಲ್ ಲೀಡರ್ ಇರೋದು. ಹಾಗಾದ್ರೆ ಹಳೇ ದಾರಿ ಕೆಲಸ ಮಾಡ್ತಿಲ್ಲ ಅಂದ್ಮೇಲೆ ಗೆಲ್ಲೋಕ್ ಬೇಕಾದ ಹೊಸ ಸ್ಟ್ರಾಟಜಿ ಹೇಗಿರಬೇಕು? ಶಿಕಾರಿಪುರ ಸಕ್ಸೆಸ್ ಫಾರ್ಮುಲಾದಲ್ಲಿ 3 ಪಾಯಿಂಟ್ಸ್ ಇದೆ. 1, ಸ್ಟ್ರಾಂಗ್ ಲೋಕಲ್ ಲೀಡರ್ಶಿಪ್. 2, ನ್ಯಾಷನಲ್ ಇಶ್ಯೂಸ್ ಬಿಟ್ಟು ರೈತರ ಸಮಸ್ಯೆ, ಸ್ಥಳೀಯ ವಿಷಯಗಳ ಮೇಲೆ ಫೋಕಸ್ ಮಾಡಿದ್ದು. 3, ಪ್ರತಿ ಬೂತ್ ಲೆವೆಲ್ನಲ್ಲಿ ಡಿಸಿಪ್ಲಿನ್ಡ್ ಆಗಿ ಕೆಲಸ ಮಾಡಿದ್ದು. ಭದ್ರಾವತಿಗೂ ಬೇಕಾಗಿರೋದು ಇದೇ ರೀತಿಯ ಒಂದು ಫಾರ್ಮುಲಾ. ಸರಿ, ಇಲ್ಲಿವರೆಗೂ ನಾವು ಪ್ರಾಬ್ಲಮ್ ಏನು ಅಂತ ಅನಾಲಿಸಿಸ್ ಮಾಡಿದ್ವಿ. ಈಗ ಅತೀ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ: ಸೊಲ್ಯೂಷನ್. ಬರೀ ಭರವಸೆಗಳನ್ನ ಬಿಟ್ಟು ನಿಜವಾದ ಪ್ರಾಜೆಕ್ಟ್ಗಳ ಕಡೆಗೆ ಹೋಗೋಣ. ಭದ್ರಾವತಿಯ ಭವಿಷ್ಯಕ್ಕಾಗಿ ಒಂದು ಕ್ಲಿಯರ್ ಬ್ಲೂ ಪ್ರಿಂಟ್ ಇಲ್ಲಿದೆ. ನಯಾ ಭದ್ರಾವತಿ ಅನ್ನೋ ವಿಷನ್ಗೆ 3 ಫ್ಲಾಗ್ಶಿಪ್ ಪ್ರಾಜೆಕ್ಟ್ಗಳು. ನಂಬರ್ 1, ರಿಂಗ್ ರೋಡ್ ಅಪ್ಗ್ರೇಡ್. ಇದರಿಂದ ಹೊಸ ಇಂಡಸ್ಟ್ರಿ ಬರುತ್ತೆ, ಜಾಬ್ಸ್ ಕ್ರಿಯೇಟ್ ಆಗತ್ತೆ. ನಂಬರ್ 2, ಹರ್ ಘರ್ ಜಲ್ ಮಿಷನ್ ಅಡಿಯಲ್ಲಿ ಪ್ರತಿಯೊಂದು ಮನೆಗೂ ನಲ್ಲಿ ನೀರು. ನಂಬರ್ 3, ನಮ್ಮ ಯುವಕರಿಗೋಸ್ಕರ ಒಂದು ಮಾಡರ್ನ್ ಸ್ಕಿಲ್ ಡೆವಲಪ್ಮೆಂಟ್ ಹಬ್. ಇವೆಲ್ಲ ಬರೀ ಮಾತುಗಳಲ್ಲ. ಈ ಸ್ಲೈಡ್ ನೋಡಿ, ನಾವು ಗವರ್ನೆನ್ಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ROI ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರತಿಯೊಂದು ಪ್ರಾಜೆಕ್ಟ್ಗೆ ಎಷ್ಟು ಖರ್ಚಾಗತ್ತೆ, ಎಷ್ಟು ಟೈಮ್ ಬೇಕು, ಮತ್ತೆ ಅದರಿಂದ ಜನರಿಗೆ ನೇರವಾಗಿ ಏನ್ ಲಾಭ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ. ಇಂಥ ಯೋಜನೆಗಳನ್ನು ಮಾಡುವಾಗ ಜನರ ಡೇಟಾವನ್ನ ಜವಾಬ್ದಾರಿಯುತವಾಗಿ ಬಳಸಬೇಕು. ಭಾರತದ ಹೊಸ ಡೇಟಾ ಪ್ರೊಟೆಕ್ಷನ್ ಫ್ರೇಮ್ವರ್ಕ್ ಜನರ ಖಾಸಗಿತನ ಮತ್ತು ಒಪ್ಪಿಗೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತೆ. ಆಡಳಿತದಲ್ಲಿ ಪಾರದರ್ಶಕತೆ ತರೋದು ಅಷ್ಟೇ ಮುಖ್ಯ. ಹಾಗಾಗಿ ಮುಂದೆ ಹೋಗ್ಬೇಕಾದ ದಾರಿ ತುಂಬಾನೇ ಸ್ಪಷ್ಟ. ಜನರ ನಂಬಿಕೆಯನ್ನ ಬರೀ ಮಾತಿನಿಂದ ಗೆಲ್ಲೋಕ್ಕಾಗಲ್ಲ. ಬದ್ಲಿಗೆ ಕಣ್ಣಿಗೆ ಕಾಣೋ ಹಾಗೆ ಕೆಲಸ ಮಾಡಿ ಅದರ ರಿಸಲ್ಟ್ ತೋರಿಸಿದಾಗ ಮಾತ್ರ ಆ ನಂಬಿಕೆಯನ್ನ ಮತ್ತೆ ಕಟ್ಟೋಕೆ ಸಾಧ್ಯ. ಹಾಗಾದ್ರೆ ಈ ಇಡೀ ಅನಾಲಿಸಿಸ್ನಿಂದ ನಮಗೆ ಸಿಕ್ಕ 4 ಕೀ ಟೇಕ್ಅವೇಸ್ ಏನು? 1, ಹಾಲಿ ಶಾಸಕರ ಪೊಸಿಷನ್ ತುಂಬಾನೇ ವೀಕ್ ಆಗಿದೆ. 2, ಜನರಿಗೆ ಈಗಿರೋ ಸಿಸ್ಟಮ್ ಮೇಲೆ ಸಂಪೂರ್ಣ ಬೇಸರವಿದೆ. 3, ವೋಟರ್ಸ್ಗೆ ಬೇಕಾಗಿರೋದು ನಿಜವಾದ ಡೆವಲಪ್ಮೆಂಟ್, ಬರೀ ಪ್ರಾಮಿಸ್ಗಳಲ್ಲ. 4, ಗೆಲ್ಲಲೇಬೇಕು ಅಂದ್ರೆ ಒಂದು ಹೊಸ ಮುಖದ ಜೊತೆ ಪಕ್ಕಾ ಲೋಕಲ್ ಸ್ಟ್ರಾಟಜಿ ಬೇಕೇ ಬೇಕು. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ. ಇವತ್ತಿನ ದಿನಗಳಲ್ಲಿ ಜನರಿಗೆ ರಾಜಕೀಯದ ಮೇಲೆಯೇ ಒಂದು ರೀತಿ ಬೇಸರ ಬಂದಿದೆ. ಇಂತಹ ಸಮಯದಲ್ಲಿ ಕೇವಲ ಡೆವಲಪ್ಮೆಂಟ್ ಮತ್ತೆ ಗವರ್ನೆನ್ಸ್ ಮೇಲೆ ಫೋಕಸ್ ಮಾಡೋ ಒಂದು ಬ್ಲೂ ಪ್ರಿಂಟ್ ಜನರ ಈ ಅಸಮಾಧಾನದ ಚಕ್ರವನ್ನ ನಿಜವಾಗಿಯೂ ಮುರಿಯೋಕ್ ಸಾಧ್ಯನಾ? ನೀವು ಕೂಡ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಬೇಕು ಅಂದ್ಕೊಂಡಿದ್ರೆ blueprintstrategies.ai ಅನ್ನು ಸಂಪರ್ಕಿಸಿ. ನಮ್ಮ ಇಮೇಲ್ mgr@blueprintstrategies.ai ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.